ಇನ್ನು ಪಶ್ಚಿಮ ಘಟ್ಟದಲ್ಲಿನ ಮಳೆಗೆ ನದಿಗಳು ಕೂಡ ಉಕ್ಕಿ ಹರಿತಾ ಇವೆ. ಇದರಿಂದಾಗಿ ಉಡುಪಿಯ ಬಳಿ ಪಾಪನಾಶಿನಿ ನದಿ ತುಂಬಿ ಹರಿತಾ ಇದೆ. ಕುರ್ಕಾಲು ಕಿಂಡಿ ಅಣೆಕಟ್ಟು ಬಳಿ ನೀರು ಭೋರ್ಗರಿತಾ ಇದೆ. ನೀರಿನ ರಭಸಕ್ಕೆ ಮೀನುಗಾರಿಕಾ ದೋಣಿ ಕಿಂಡಿ ಅಣೆಕಟ್ಟೆಗೆ ಸಿಕ್ಕಾಕೊಂಡಿದೆ. ಇದರಿಂದಾಗಿ ನೀರಿನ ಹರಿವಿಗೆ ಸ್ವಲ್ಪ ಮಟ್ಟಿಗೆ ತಡೆಯಾಗಿದೆ. ನದಿ ಪಾತ್ರದ ಪ್ರದೇಶಗಳಲ್ಲಿ ನೀರಿನ ಮಟ್ಟ ಏರಿಕೆಯ ಆತಂಕ ಕೂಡ ಎದುರಾಗಿದೆ. ಅಲ್ಲಿ ನೋಡಿ, ಅಲ್ಲಿ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಒಂದು ಮೀನುಗಾರಿಕಾ ಬೋಟ್ ಇದು, ಅದು ಹೋಗಿ ಅಡ್ಡ ನಿಂತುಬಿಟ್ಟಿದೆ. ಈಗ ಅಲ್ಲಿ ಅಡ್ಡ ಸಿಕ್ಕಾಕೊಂಡಿದೆ. ಬಟ್ ಸ್ಟಿಲ್ ನೀರು ತನ್ನ ಪಾಡಿಗೆ ತಾನು ಆ ರಭಸದಲ್ಲಿ ಸಾಕ್ತಾನೇ ಇದೆ. ನಾವು ಪ್ರತಿನಿಧಿ ಸ್ಥಳದಿಂದ ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ, ಬನ್ನಿ ನೋಡೋಣ. ಕರಾವಳಿ ಜಿಲ್ಲೆಯಲ್ಲಿ ಮಳೆ ಪ್ರಮಾಣ ಕಡಿಮೆ ಆಗಿದೆ. ಆದರೆ ಪಶ್ಚಿಮ ಘಟ್ಟದಲ್ಲಿ ಸುರಿಯುತ್ತಿರುವಂತಹ ಧಾರಾಕಾರ ಮಳೆಯಿಂದಾಗಿ ಎಲ್ಲ ನದಿಗಳು ಕೂಡ ತುಂಬಿ ಹರಿಯುತ್ತಿರುವಂತದ್ದು. ನಾವೀಗ ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಕುರ್ಕಲ್ ಎನ್ನುವ ಪ್ರದೇಶದಲ್ಲಿದ್ದೇವೆ. ಇಲ್ಲಿ ಹರಿಯುವಂತಹ ಪಾಪನಾಶಿನಿ ನದಿ ತುಂಬಿ ಹರಿಯುತ್ತಿರುವಂತದ್ದು ನಾವು ಚಿತ್ರಣವನ್ನ ಗಮನಿಸಬಹುದು. ಈ ನದಿ ಹರಿತಿರುವಂತಹ ಒಂದು ಚಿತ್ರಣವನ್ನು ಕೂಡ ಗಮನಿಸಬಹುದು. ಅಂದ್ರೆ ತುಂಬಾನೇ ರಭಸವಾಗಿ ನೀರಿನ ಹೊರಹರಿವು ಏನಿದೆ ಅದು ಜಾಸ್ತಿ ಆಗಿರುವಂತದ್ದು. ಆದರೆ ಈ ಒಂದು ಭಾಗದಲ್ಲಿ ಸಿಲುಕಿಕೊಂಡಿರುವಂತಹ ದೋಣಿಯಿಂದಾಗಿ ಈ ಒಂದು ಭಾಗದ ಜನರಿಗೆ ನೆರೆಯ ಆತಂಕ ಸೃಷ್ಟಿಯಾಗಿರುವಂತದ್ದು. ಯಾಕಂದ್ರೆ ಈ ಒಂದು ದೋಣಿ ಇಲ್ಲಿ ನೆರೆ ನೀರಿನಿಂದ ಕೊಚ್ಚಿಕೊಂಡು ಈ ಭಾಗಕ್ಕೆ ಬಂದಿರುವಂತದ್ದು. ಆದರೆ ಈ ಒಂದು ಕಿಂಡಿ ಅಣೆಕಟ್ಟಿನಿಂದ ಈ ಒಂದು ದೋಣಿ ಸಿಲುಕಿಕೊಂಡಿರುವಂತದ್ದು. ದೋಣಿ ಸಿಲುಕಿಕೊಂಡಿರುವುದರಿಂದ ನೀರಿನ ಹರಿವಿಗೆ ತುಂಬಾ ಕಷ್ಟ ಆಗ್ತಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಈ ಭಾಗದ ಜನರಿಗೆ ನೆರೆಯ ಆತಂಕ ಸೃಷ್ಟಿಯಾಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ರೀತಿಯಾಗಿ ನೀರು ಹರಿಯುವ ರಭಸಕ್ಕೆ ಅದು ಏನಾದರೂ ಅಡೆತಡೆ ಉಂಟಾದ್ರೆ ಆ ಒಂದು ಸಂದರ್ಭದಲ್ಲಿ ನೀರು ಏನಿದೆ ರಭಸವಾಗಿ ಹೊರಭಾಗಕ್ಕೆ ಅಂದ್ರೆ ಈ ಭಾಗದಲ್ಲಿರುವಂತಹ ತಗ್ಗು ಪ್ರದೇಶಕ್ಕೆ ನುಗ್ಗುತ್ತೆ. ಆ ಒಂದು ಸಮಯದಲ್ಲಿ ಸಾಕಷ್ಟು ಸಮಸ್ಯೆ ಆಗುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ನಾವು ಈ ಒಂದು ಕಿಂಡಿ ಅಣೆಕಟ್ಟನ್ನು ಗಮನಿಸಬಹುದು. ಈ ಒಂದು ಕಿಂಡಿ ಅಣೆಕಟ್ಟಿನಲ್ಲಿ ಯಾವುದೇ ಒಂದು ಅಥವಾ ಕಸ ಆಗಿರ್ಬೋದು ಅಥವಾ ಮರಗಳು ಏನಾದರೂ ಸಿಲುಕಿಕೊಂಡ್ರೆ ನೀರಿನ ಹರಿವು ಹೊರಭಾಗಕ್ಕೆ ಬರುತ್ತೆ, ಅಂದ್ರೆ ತಗ್ಗು ಪ್ರದೇಶಕ್ಕೆ ಬರುತ್ತೆ. ಆ ಒಂದು ಸಂದರ್ಭದಲ್ಲಿ ಅಕ್ಕಪಕ್ಕದಲ್ಲಿರುವಂತಹ ಮನೆಗಳಿಗೂ ಕೂಡ ನೀರು ನುಗ್ಗಿ ಸಾಕಷ್ಟು ಅವಾಂತರ ಕೂಡ ಸೃಷ್ಟಿಯಾಗುತ್ತೆ. ಈ ಒಂದು ದೋಣಿಯನ್ನ ಗಮನಿಸಬಹುದು. ಇದು ನಾಡ ದೋಣಿ ಅಂತಾನೆ ಕರೆಯಲಾಗುತ್ತೆ. ಈ ಒಂದು ಮಳೆಗಾಲ ಸಂದರ್ಭದಲ್ಲಿ ನಾಡ ದೋಣಿಯಲ್ಲಿ ಮೀನುಗಾರಿಕೆಯನ್ನ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಅಂದ್ರೆ ನದಿ ನೀರಿನ ಒಂದು ಅಂದ್ರೆ ರಭಸಕ್ಕೆ ಈ ಒಂದು ನಾಡ ದೋಣಿ ಏನಿದೆ ಅದು ಸಿಲುಕಿಕೊಂಡು ಕೊಚ್ಚಿಕೊಂಡು ಬಂದಿರುವಂತದ್ದು. ಅಂದ್ರೆ ಯಾವುದೋ ಒಂದು ಭಾಗದಲ್ಲಿ ಈ ಒಂದು ದೋಣಿ ಕೊಚ್ಚಿಕೊಂಡು ಬಂದಿರೋದ್ರಿಂದ ಇಲ್ಲಿ ಸಿಲುಕಾಕಿಕೊಂಡಿರುವಂತದ್ದು. ಯಾಕಂದ್ರೆ ಅಣೆಕಟ್ಟಿ ಇರುವುದರಿಂದ ಈ ಒಂದು ದೋಣಿ ಸಿಲುಕಿಕೊಂಡಿರುವಂತದ್ದು. ಸದ್ಯ ಈ ಭಾಗದ ಜನರಿಗೆ ಮತ್ತಷ್ಟು ಆತಂಕ ಶುರುವಾಗಿದೆ. ಯಾಕಂದ್ರೆ ಈ ಒಂದು ದೋಣಿಯನ್ನ ತೆರವು ಮಾಡಬೇಕಾಗತ್ತೆ. ಆ ಒಂದು ತೆರವು ಮಾಡದಿದ್ರೆ ಈ ಭಾಗದ ಜನರಿಗೆ ನೆರೆಯ ಆತಂಕ ಕೂಡ ಸೃಷ್ಟಿಯಾಗುವ ಸಾಧ್ಯತೆ ಕೂಡ ಇರುವಂತದ್ದು. ಆ ನಿಟ್ಟಿನಲ್ಲಿ ಸಂಬಂಧಪಟ್ಟ ಇಲಾಖೆ ಆಗಿರ್ಬೋದು, ಇಲ್ಲಿಗೆ ಸಂಬಂಧಪಟ್ಟ ಗ್ರಾಮ ಪಂಚಾಯತಿ ಅಧಿಕಾರಿಗಳಾಗಿರ್ಬೋದು ಆದಷ್ಟು ಬೇಗ ಈ ಒಂದು ದೋಣಿಯನ್ನ ತೆರವು ಮಾಡಬೇಕೆಂಬುದು ಕೂಡ ಇಲ್ಲಿ ಸ್ಥಳೀಯರ ಆಗ್ರಹ ಆಗಿರುವಂತದ್ದು. ಯಾಕಂದ್ರೆ ಇದೇ ಒಂದು ದೋಣಿ ಸಿಲುಕಿಕೊಂಡಿರುವ ದೋಣಿಯನ್ನ ತೆರವು ಮಾಡದಿದ್ರೆ ಸಾಕಷ್ಟು ಸಮಸ್ಯೆ ಆಗುವಂತ ಸಾಧ್ಯತೆ ಕೂಡ ಇರುವಂತದ್ದು ಎಂಬುದು ಕೂಡ ಇಲ್ಲಿಯ ಜನರ ಒಂದು ಹೇಳಿಕೆ ಆಗಿರುವಂತದ್ದು. ಕ್ಯಾಮರಾಮನ್ ರಾಮ್ ಜೊತೆ ಪ್ರಜ್ವಲ್ ಅಮೀನ್, TV9 ಉಡುಪಿ.